ಮತ್ತೆ ಎಕ್ಸಾಮ್ ಎಲ್ಲ ಹೆಂಗೆ ಚಲೋ ಆತಿಲ್ಲ? ಹ್ಞೂ ಎಕ್ಸಾಮ್ ಸೂಪರ್ ಆಗೈತಿ ಅಣ್ಣ. ನಾನು ಇನ್ನೂ ಜಾಸ್ತಿ ಕಲಿಬೇಕಂತ ಮಾಡಿದ್ದೀನಿ. ಕಲಿಯುವ ನಿಂಗೆ ಯಾರು ಬೇಡ ಅಂದ? ನಿಂಗೆ ಏನು ಕಲಿಬೇಕು ಅನ್ಸುತ್ತೆ ಎಲ್ಲ ಕಲಿ. ಸರಿ ಅಣ್ಣ. ಮತ್ತೆ ಹೇಳು ಮತ್ತೇನು? ಏನಿಲ್ಲ, ಹಂಗೆ ಹಾಂ ಮತ್ತೆ ಇವತ್ತು ಎಲ್ಲರೂ ಇದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಪ್ಪ ಬಾ ಅಂತ ಎಷ್ಟು ಅರ್ಜೆಂಟ್ ಮಾಡಿದ, ಅದಕ್ಕೆ ಬಂದೆ ನಾನು. ಹೌದೌದು, ಅಪ್ಪ ಅರ್ಜೆಂಟ್ ಮಾಡಿದಲ್ಲೇ ನಾನು ನಿನ್ಗೆ ಬಾ ಅಂತ ಹೇಳಿದ್ದೆ. ಬಟ್ ಈ ಸಲ ಜಾತ್ರೆ ನಮ್ದಿಲ್ಲಲ್ಲ? ನಮ್ದಿಲ್ಲ ನಿಜ, ಅವ್ರದ್ದು ಐತಿ. ಅವ್ರು ಏನು ಮಾಡ್ತಾರೆ ನೋಡು. ನಮ್ಮ ಕರ್ತವ್ಯ ಏನೈತೆ ಅದು ಮಾಡೋಣ. ಹೌದಾ? ಹಂಗಾರೆ ಅತ್ತಿ ಮನೆಗೆ ಹೋಗಂಗಿಲ್ಲ? ಯಾವತ್ತಿ? ಯಾವತ್ತಿನೂ ಇಲ್ಲ, ಏನೂ ಇಲ್ಲ. ಅದು ಆಯ್ತು ತಗೋ. ಸುಬ್ಬಿ ಯಾವಾಗ ಬಂದಿ? ಈಗ ಬಂದೆ. ಅಪ್ಪ ಎಲ್ಲೋದ? ಹೊಲಕ್ಕೆ ಹೋಗ್ಯಾರ ನೋಡಪ್ಪ. ಏನ ಕಬ್ಬಿನಾಗ ನೀರು ಬಿಟ್ಟಾರಂತ, ಆಳುಗಳು ಬಂದಿಲ್ಲ ಅಂತೆ. ಅವ ಕೆಂಚ ಬಂದಿದ್ದ, ಕೆಂಚಿನ ಜೋಡಿ ಹೋದ್ರು. ಆಮೇಲೆ ಇವತ್ತೇನೋ ರಾಶಿ ಮಾಡೋದೈತೆ ಅಂತ ನೋಡು, ಹೋಗು. ಹೌದವ್ವ, ಇವತ್ತು ರಾಶಿ ಮಾಡಕ್ಕೆ ಹೇಳಿದೆ. ಹೋಗಪ್ಪ ಹೋಗ್ಲು. ಅವ ಇವತ್ತು ಶ್ಯಾಮ್ ನೋಡಿದೆ. ಅವನು ಹೌದಲ್ಲ ಅಂತ ನನಗೆ ಕನ್ಫ್ಯೂಷನ್ ಆಯ್ತು. ಅವನು ಹೌದಿಲ್ಲ ಅಂತ ಅನಿಸ್ತು ಒಮ್ಮೆ. ಯಾಕೆ ಭಾಳ ದಿನ ಆತಲ್ಲ ನೋಡಿ. ನೋಡಕ್ಕೆ ಹೆಂಗಿದ್ದೆ ಹೇಳು? ಎಲ್ಲೂ ಬಿಟ್ಟಿಲ್ಲ ಮಾವನ, ಸೇಮ್ ಹಂಗೆ. ಬಟ್ ಭಾಳ ದಿನ ಆಗೈತಲ್ಲ, ಇವನು ಹೌದಲ್ಲ ಅಂತ ನನಗೆ ಡೌಟ್ ಬರಾಕತ್ತೆ. ಎಲ್ಲಿ ತಗೋ, ನಾಳೆ ಇವತ್ತು ಹೆಂಗಾದರೂ ದೇವಸ್ಥಾನಕ್ಕೆ ಹೊಂಟೀವಿ, ಅವರು ಬರ್ತಾರೆ. ಭಾಳ ದಿನ ಆಗೈತೆ ನೋಡ್ಲಾರ್ದ. ನಾನು ನಮ್ಮ ಅಣ್ಣನ ಅತ್ತಿಗೆ ಅಮ್ಮರನ್ನ ಎಲ್ಲರೂ ನೋಡ್ಬೇಕು ಅನ್ಸಾಗತೈತಿ. ಇವತ್ತು ಹೋಗಿ ಅಲ್ಲಿ ನೋಡೋಣ ತಗೋ. ಅದಕ್ಕೆ ನಾನು ಬಂದಿದ್ದೆ. ಸರಿ, ಲಘು ರೆಡಿಯಾಗ. ಸಂಗೀತ ಎಲ್ಲರೂ ರೆಡಿ ಆದ್ರಿಲ್ಲ? ಹ್ಞೂ ಅಕ್ಕ, ಎಲ್ಲರೂ ಹೇಳಿ ನೀ ರೆಡಿ ಆಗಕ್ಕ. ಇನ್ನೊಂದು 2 ನಿಮಿಷ. ಶ್ಯಾಮ್ ಹೊರಗಡೆ ಹೋಗಿದ್ನಲ್ಲ, ಬಂದು ಬಂದಿದ್ದಾನೆ. ಮಮ್ಮಿ ನಾವು ರೆಡಿ. ಏನಮ್ಮ ಕುಂಕುಮನ ಹಚ್ಕೊಂಡಿಲ್ಲ? ಮಮ್ಮಿ ನಾನು ಸ್ಟಿಕ್ಕರ್ ಎಲ್ಲ ಈಕನೇ ಎತ್ಕೊಂಡ. ನಾ ಏನು ಹಚ್ಕೊಳ್ಳಿ? ನಾ ಹಚ್ಕೊಂಗಿಲ್ಲ. ಹಾಗೆಲ್ಲ ಜಗಳ ಮಾಡಬಾರ್ದು ಇಬ್ರು. ಎದಕ್ಕೆ? ಹೋಗಿ ಹಚ್ಕೋಗು, ಹಚ್ಕೊಂಡು ರೆಡಿ ಆಗ್ಲು ಹೋಗು. ಏನಿದೆ ಲಂಗ ಚಂಪರ್ ಹಾಕ್ಕೊಂಡಿಲ್ಲ, ಫುಲ್ ಅಂಗಿ ಹಾಕೋ ಹೋಗುವ. ಮತ್ತು ನಿಮ್ಮ ಅಪ್ಪ ನೋಡಿನಾರು ಬೈಸ್ಕೊಂತೀವಿ ಸುಮ್ಮನೆ. ಬಂದನ ಶ್ಯಾಮ? ಇನ್ನೂ ಬಂದಿಲ್ಲ. ರಾಣಿ ರಾಜು ಇಬ್ಬರು ರೆಡಿ ಅದಾರಿಲ್ಲ? ಇವಾಗ ಯಾರ್ಯಾರು ರೆಡಿ ಅದೀರಿ ಒಟ್ಟರು ಮೊದಲೇ ಕಾರ್ನಾಗ ಹೋಗ್ರಿ, ನಾವೆಲ್ಲ 2ನೇ ಕಾರಿಗೆ ಬರ್ತೀವಿ ನೋಡ್ರಿ. ರಾಜುನು ಹೊರಗೆ ಕಾರ್ನಾಗ ಕುಂತಾನ, ಹೋಗಿ ಕುಂದ್ರು ಒಟ್ಟರು. ನಾವು ಕಾರ್ ಓಡಿಸಿದ್ರೆ ನಾ ಬರಲ್ಲ. ಮತ್ತೆ ಕೈಯೇನತ್ತೆ? ಅಯ್ಯೋ, ಅವ ಎಷ್ಟು ಸ್ಪೀಡಾಗಿ ಹೋಗ್ಕೊಂಡು ಗೊತ್ತಾ? ಎಷ್ಟು ಮಣ್ಣು ಹೋದಾಗ ಹಂಚ್ಕೊಂಡು ಬಿಟ್ಟಿದ್ದೆ ನಾನಂತರು. ಮಜಾ ಬರುತ್ತೆ, ಹೋಗೋಣ ನಡಿ. ನಾವು ಸ್ಲೋ ಓಡಿಸ್ ಅಂತ ಹೇಳ್ತೀನಿ, ನಡಿ ನಾನು ಬರ್ತೀನಿ. ಹುಡುಗರು ಹುಷಾರ, ಕರೆಕ್ಟಾಗಿ ಕರ್ಕೊಂಡು ಬಾ. ಸರಿ ಅಕ್ಕ. ಗಂಗಾ ಅಕ್ಕ ಇನ್ನೊಂದು ಸ್ವಲ್ಪ ತಲೆ ನೋಸಾಗ್ತೈತೆ ಅಂತ ಕುಂತಾಳ ನೋಡು. ನಾ ಎಲ್ಲ ಕರ್ಕೊಂಡು ಬರ್ತೀನಿ ನಡಿ. ಹೇ ಮಾಮ್, ಆರ್ ಯು ರೆಡಿ? ಏನು ರೆಡಿನೋ ಏನು, ನೀವೆಲ್ಲ ಮುಂದೆ ಹೋಗ್ಬೇಕಿಲ್ಲಪ್ಪ. ಏನು ಎಲ್ಲೈತಿ ಇಷ್ಟೊತ್ತು? ಈಗನ ಬರೋದು ಟೈಮಿಂಗಾರ, ಬರೋ ಟೈಮಿಂಗಾರ. ನಿಮ್ಮಪ್ಪ ಇಷ್ಟೊತ್ತನ ಒದರಾಡಕತ್ತಿ ಬಿಟ್ಟಿದ್ದ. ಹೋಗು, ಅವ್ರನ್ನೆಲ್ಲ ಕರ್ಕೊಂಡೋಗಿ ಮುಂದೆ ನಿಂದಿರಿಸ್ಕೊಂಡು ಪೂಜೆಗೆಲ್ಲ ಸಾಮಾನು ತೊಗೊಂಡೋಗಿ ಕೊಡು. ನಾನು ಗಂಗಕ್ಕ ಕದ ಹಾಕ್ಕೊಂಡು ಲಾಸ್ಟಿಗೆ ಬರ್ತೀವಿ. ಅಜ್ಜಿನೂ ಕರ್ಕೊಂಡೋಗು, ಹುಷಾರ ಕರ್ಕೊಂಡೋಗ. ಭಾಳ ಸ್ಪೀಡ್ ಹೊಡಿಬೇಡ. ರಾಮ ಮುಂದೆ ಹೋಗ್ಯಾನೀಗ ಬೈಕ್ ತೊಗೊಂಡು. ಯಾಕಂದ್ರೆ ಅರ್ಚಕರಿಗೆ ಕೀ ಕೊಡಕ್ಕೆ ಹೇಳಿ ನಾನು, ಕೊಡ್ತಾನ. ನೀ ಹೋಗಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಹುಷಾರಾಗಿ ನಿಂದಿರಿಸಿ, ಹುಷಾರಾಗಿ ಜಗಳ ಮಾಡ್ದಂಗೆ ಕುಂದರು ಒಟ್ಟರು. ನಾ ಬರ್ತೀನಿ. ಹೇ ಮಾಮ್, ನಾವಿನ್ನು ಚಿಕ್ಕವರ ಜಗಳ ಮಾಡೋದಕ್ಕೆ? ಯಪ್ಪ, ನಿಮ್ಮನ್ನು ನೋಡಿನಿ ನಡ್ರಿ. ಅದು ನಂದು ಫ್ಯಾಕ್ಟ್ರಿ ಕೆಲಸ ಇತ್ತು. ಬರೀ ಇದಾಯ್ತು ನಿಂದು. ಹೋದ್ರಾ ಎಲ್ಲರೂ? ಹ್ಞೂ ರೀ, ಎಲ್ಲರೂ ಹೋಗ್ಯಾರ. ನೀವೇನು ತೇರಿನ ಕೊಟ್ಟು ಬಂದ್ರಲ್ಲ? ಕೊಟ್ಟು ಬಂದೀನಿ, ಎಲ್ಲ ಚಲೋ ನಡೆದೈತಿ. ಎಲ್ಲರನ್ನೂ ಗಂಗಾನು ಕರ್ಕೊಂಡು ಬಾ ನೀನು, ನಾವು ಮುಂದೆ ಹೋಗಿರ್ತೀವಿ. ಇವನು ಮುಂದೆ ಹೋಗ್ಯಾನಂತೀಗ. ಹೌದು, ಎಲ್ಲರೂ ಹೋಗ್ಯಾರ. ನೀವು ನೋಡ್ರಿ. ಗಂಗಾ, ಗಂಗಾ ಬಾ. ಏನೇನು ನಿನ್ನ ಅವತಾರ ಎಷ್ಟೆಲ್ಲ ಚೇಂಜ್ ಮಾಡಿಯಲ್ಲ? ಇರಲಿ ಅಂತ ಇವತ್ತೊಂದಿನ. ಸರಿ ನಡಿ ಹೋಗೋಣ. ಪೂಜೆ ಸಾಮಾನೆಲ್ಲ ತೊಗೊಂಡಿಲ್ಲ? ಅದೆಲ್ಲ ಕಳಿಸಿ ಆಯ್ತು. ಬಾ, ಕದ ಹಾಕ್ಕೊಂಡು ಹೋಗೋಣ ನಡಿ. ಯಾಕೋ ತಲೆನೇ ಹಿಡ್ದಂಗೆ ಆಗಿಬಿಟ್ಟೈತಿ. ಅಮ್ಮ, ನಮ್ಮನ್ನು ಕ್ಷಮಿಸ್ಬಿಡು. ನಾವೀಗ ಆ ಊರನ್ನ ಹೆಜ್ಜೆಯಿಂದ ಒಳಗಿಡಕ್ಕೆ ಆಗ್ತಿಲ್ಲ. ಯಾಕಂದರೆ ಅವ್ರು ಏನೋ ದಿಗ್ಬಂಧನ ಮಾಡಿಸ್ಬಿಟ್ರು. ಮೂರ್ಖರು ನೀವು ಶತಮೂರ್ಖರು. ಹೇಳಿದೆ ನಾನು, ಅದನ್ನು ಮಾಡಬೇಡ, ಅವ್ರಿಗೆ ಮುನ್ಸೂಚನೆ ಸಿಗುತ್ತೆ ಅಂತ. ಈಗ ನೋಡು ಅಮ್ಮ, ನಾ ಸದ್ಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅಮ್ಮ. ಅಲ್ಲಿ ದಡ್ಡರು ನೀವು. ಇವಾಗೇನಿಲ್ಲ, ಕಾಳಿ ಪೂಜೆ ಮಾಡು. ಕಾಕರಾಜ ಕೂಡ ಬಂದಿದ್ದಾನೆ ನೋಡು. ಹೌದಮ್ಮ, ದೊಡ್ಡ ತಪ್ಪಾಯಿತು. ಈಗ ಆ ಊರಿನ ದಿಗ್ಬಂಧನ ಹಾಕಿದ್ರಿಂದ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ನೀನು ಇವಾಗ ನಾ ಹೇಳಿದ್ ಮಾಡು. ಸರಿ ಅಮ್ಮ. ಕಾಕರಾಜನ ಊರ ಕಾಯೋದಕ್ಕೆ ಬದಿಯಲ್ಲಿ ನಿಂದಿರಿಸು, ಆಲದ ಮರದಲ್ಲಿ. ಸರಿ ಅಮ್ಮ. ಕಾಕರಾಜ ಹೇಳಿದ್ ಗೊತ್ತಾಯ್ತಲ್ಲ? ಕ್ರಾ ಕ್ರಾ ಕ್ರಾ. ಕಾಕರಾಜ ಹೋದ. ಅಮ್ಮ, ನಾನೇನು ಮಾಡಲಿ? ನೀನೇನೋ ಮಾಡೋದು ಬೇಡ, ನೀ ಇಲ್ಲೇ ಇರು. ಇವಾಗ ಇವು ಏನು ಆದೇಶ ಕೊಡ್ತಾನೆ ಅಲ್ಲಿ ತನ ಇಲ್ಲೇ ಇರು. ನಾ ಹೇಳೋ ತನೂ ಇಲ್ಲೇ ಇರು. ಸರಿ ಅಮ್ಮ. ಅನ್ನ ಅದಕ್ಕೆ ಮಾತಾಡಂಗಿಲ್ಲ, ನಡಿ ಒಳಗೆ. ಸರಿ ರೀ. ಅದಕ್ಕೆ ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಅದಕ್ಕೆ ನೀವು ಆರಾಮಿದ್ದೀರಲ್ಲ? ಅಬ್ಬಾ ಬಾಬಾ, ಮಕ್ಕಳು ನೋಡಿ ಎಷ್ಟು ದೊಡ್ಡಾಗಿ ಹೋಗ್ಯಾವು. ಅಮ್ಮ ಸಾಕು ಬಾ, ಅಪ್ಪ ನೋಡಿದ್ರೆ ಬೈತಾನೆ. ಇವಳು ಮಗಳ ಸುಬ್ಲಕ್ಷ್ಮಿ, ಸುಬ್ಬಿ. ಹ್ಞೂ ಅದಕ್ಕೆ ಎಷ್ಟು ದೊಡ್ಡವಳಾಗಿದ್ದಾಳೆ ಇವಾಗ. ಅವರೆಲ್ಲ ಸಿಂಚು ಮಿಂಚುನಾ? ಸಿಂಚು ಮಿಂಚುನು ಎಷ್ಟು ದೊಡ್ಡವರಾಗಿದ್ದಾರೆ.
ಇಬ್ಬರು ಚೆನ್ನಾಗಿದ್ದೀರಲ್ಲ? ಹ್ಞೂ ನಮ್ಮ ಚೆನ್ನಾಗಿದೆ. ನೀನು ಚೆನ್ನಾಗಿದೆಯಲ್ಲ? ಹಂಗಾರೆ ಒಳಗೆ ಹೋಗು ನಡಿ. ಅಲ್ಲ ಅದಕ್ಕೆ ಸಿಂಚು ಮಿಂಚುನ ಎಷ್ಟು ದೊಡ್ಡವರಾಗಿದ್ದಾರೆ. ಇವನು ಯಾರು? ಶ್ಯಾಮ ರಾಮ? ರಾಮ ಅಲ್ಲ ಶ್ಯಾಮ ಇವನು. ಹ್ಞೂ ಅದಕ್ಕೆ ಶ್ಯಾಮ ಇವನೇ. ರಾಮ ಬಂದಿಲ್ಲ ಇನ್ನು, ಈಗ ಬರ್ತಾನೆ. ಏನು ಒಳಗೆ ಹೋಗಿದ್ದಾನೋ ಗೊತ್ತಿಲ್ಲ, ನೋಡಿಲ್ಲ ನಾನು ಅವನ್ನ. ಹೋಗಂತ ಆವಾಗಲೇ ಕಳಿಸಿದ್ದೆ ಅವನ್ನ, ಇನ್ನೂ ಒಳಗೆ ಹೋಗಿದ್ದಾನೆ ಏನೋ ಗೊತ್ತಿಲ್ಲ. ಸುಬ್ಲಕ್ಷ್ಮಿ ಭಾಳ ದೊಡ್ಡಕ್ಕಿಗೆ ಬಿಡು. ಹ್ಞೂ ಅದಕ್ಕೆ ನೀವು ಇವಾಗ ನೋಡ್ತಿದ್ದೀರಾ ಅನಿಸುತ್ತೆ. ಭಾಳ ವರ್ಷ ಆಯಿತು ಅವಳು ದೊಡ್ಡಕ್ಕೆ. ಎಲ್ಲಮ್ಮ ಬರೋದಕ್ಕೆ ಆಗ್ತಿಲ್ಲ. ಅಣ್ಣ ಏನು ಮಾತಾಡ್ತಾ ಇಲ್ಲ? ನಿಮ್ಮ ಅಣ್ಣನಿಗೆ ಸಿಟ್ಟು, ಮೂಗಿನ ಮೇಲೆ ಸಿಟ್ಟು. ಏನು ಮಾಡೋದು, ಕಟ್ಕೊಂಡು ಏಗ್ತಿದ್ದೀನಿ. ನಡ್ರಿ ಮಾಮ ಹೋಗೋಣ ಒಳಗೆ. ಶ್ಯಾಮ್ ಇವ್ರು ನಿಮ್ಮ ಅತ್ತೆ, ನಿಮ್ಮ ಅಪ್ಪ ಅದಲ್ಲ, ಅವ್ರ ತಂಗಿ ಈಕಿ. ಓ ಹೌದಾ? ಇವಳು ಅವ್ರ ಮಗಳು ಸುಬ್ಲಕ್ಷ್ಮಿ ಅಂತ, ಸುಬ್ಬಿ. ಅವರಿಬ್ರು ನನ್ನ ಮಕ್ಕಳು, ಸಿಂಚು ಮಿಂಚು ಶ್ಯಾಮ್ ರಾಮ್. ಒಳಗಡೆ ಇರಬೇಕು ನೋಡ್ರಿ, ಎಲ್ಲೂ ಒಳಗೆ ಹೋಗೋಣ. ಮತ್ತೆ ಹೊತ್ತಾದ್ರೆ ಒದರಾಡ್ಕೊಂತ ನಿಂದಿರ್ತಾನೆ, ಪೂಜೆಗೆ ಲೇಟ್ ಆಗುತ್ತೆ. ಮಾವ ಮಾವನ ಯಾರು ಮಾವ? ಹಾಯ್ ಮಾವಾಗಿ ಅನ್ಬೇಡಿ, ನಾರ್ಮಲ್ ಆಗಿ ನನ್ನ ಹೆಸರು ಶ್ಯಾಮ್ ಕರಿ. ನೀವು ನನಗೆ ಅತ್ತೆ ಮಗ ಅಂದರೆ ಮಾವನೇ ಅಲ್ವಾ? ಅದು ಹಾಗೆ ಇರಲಿ. ಬನ್ನಿ ಒಳಗೆ ಹೋಗೋಣ. ಸಾವುಕಾರೆ ಫಸ್ಟ್ ನಿಮ್ದು ಪೂಜೆ ಮಾಡಲಿಲ್ಲ ಯಾಕೆ? ಫಸ್ಟ್ ನಾವು ಬಂದು ಕೊಟ್ಟಿದ್ದೀವಲ್ಲ, ನಮ್ದು ಮಾಡಿ ಫಸ್ಟು. ಅದು ಹಂಗಲ್ಲಪ್ಪ ಸಾವುಕಾರ, ನಿಮ್ಗಿಂತ ಮುಂಚೆ ಕೊಟ್ಟು ಕಳಿಸಿದ್ರಿಲ್ಲ. ಅರ್ಚಕರ ಎಲ್ಲಿ ತಗೋದು ಅವ್ರದ್ದು ಮಾಡಿರಿ ಫಸ್ಟ್. ಬೇಡ ಇಬ್ಬರದು ಸೇರಿಸಿ ಅರ್ಚನೆ ಮಾಡ್ತೀನಿ. ಓಂ ನಮ ಆಮೇಲೆ ನಿಮ್ಮ ಎರಡೂ ಫ್ಯಾಮಿಲಿನ ಗುರುಗಳು ನೋಡ್ಬೇಕಂತಿದ್ದಾರೆ, ಎಲ್ಲರೂ ಕೈ ಮುಗಿದು ಅಲ್ಲಿ ಹೋಗಿ. ನಮ್ಗೆ ಟೈಮ್ ಇಲ್ಲ ಈಗ, ನಾವು ಮನೆಗೆ ಹೋಗ್ತೀವಿ, ನಾಳೆ ನೋಡ್ತೀವಿ. ಮಲ್ಲು ಹಂಗೆ ಅನ್ಬಾರ್ದು, ನಡಿ ನೋಡಿ ಬರೋದು. ಸರಿಯಪ್ಪ ನೋಡಿ ನಡ್ರಿ. ಅಲ್ಲಪ್ಪ ಈಗ ಮಾತಾಡೋದಿದ್ದು ಅವಶ್ಯಕತೆ ಐತೆ ಈಗ. ನನಗೂ ಹಂಗೆ ಅನಿಸ್ತು, ಆದರೂ ಗುರುಗಳ ಮಾತು ಕೇಳಿ ನಾನು ನಿಂತೀನಿ. ನಿಂದರು ಎಲ್ಲರೂ ಬಂದಿರಲ್ಲ, ಎರಡು ಕುಟುಂಬದವರು. ನನ್ನ ಇಬ್ಬರು ಮಕ್ಕಳು ಮತ್ತು ನನ್ನ ತಮ್ಮ ಇನ್ನೂ ಬಂದಿಲ್ಲ. ನೀವು ಹೇಳ್ಬೋದು, ನಾವು ಅದೇನು ಅಭ್ಯಂತರ ಇಲ್ಲ. ನೋಡ್ರಪ್ಪ, ಇಬ್ಬರು ಕುಟುಂಬದವರು ಏನೋ ಮನಸ್ತಾಪ ಇರ್ಬೋದು, ಏನೇ ಇರ್ಬೋದು, ಒಂದಾಗಿ ಜಾತ್ರೆ ಮಾಡಿರಿ. ಯಾಕಂದ್ರೆ ನೀವಿಬ್ಬರು ಒಂದಾಗಿ ಜಾತ್ರೆ ಮಾಡ್ಲಿಕ್ಕಂದ್ರೆ ಜಾತ್ರೆ ನಡೆಯಲ್ಲ. ನೀನು ಬರಲಿಲ್ಲ ಅಂದ್ರೆ ತೇರು ಮುಂದೆ ಹೋಗಲ್ಲ, ನೀನು ಬರಲಿಲ್ಲ ಅಂತಂದ್ರೆ ದೇವಿ ಮೂರ್ತಿ ಮುಂದೆ ಹೋಗಲ್ಲ. ಇದು ನಿಮ್ಮಿಬ್ಬರಿಗೂ ಗೊತ್ತೈತಿ. ನೀವು ಎಲ್ಲದಕ್ಕೂ ಮುಂದಿಂತು ಮಾಡ್ತೀರಿ, ಇಲ್ಲಂತಲ್ಲ. ನೀನು ಜಾತ್ರೆಗೆ ಇವ್ ಬಂದು ಮುಂದಿಂತು ಮಾಡೇನಿಲ್ಲ, ಹಂಗೆ ನೀನು ಈಗ ಮುಂದಿಂತು ಮಾಡ್ತೀವಿ, ಇಲ್ಲಂತ ನಾನು ಹೇಳಲ್ಲ. ಅದೇ ಪ್ರೀತಿಯಿಂದ ಹೊಂದಾಣಿಕೆ ಮಾಡಿಕೊಂಡು ಮುಂದಿಂತು ಮಾಡ್ಕೊಂಡು ಹೋದ್ರೆ ಇನ್ನೂ ಚಂದ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಅಪವಾದ ಹೊರಿಸಿದ್ದ ಅವನು. ನನ್ನನ್ನು ಕ್ಷಮೆ ಕೇಳಬೇಕಿತ್ತು, ಕೇಳಿಲ್ಲ. ಗುರುಗಳ ನಾನು ಆವಾಗ ಕ್ಷಮೆ ಇರದೇ ಇರ್ಬೋದು, ಆದರೆ ಅವನು ಪ್ರತ್ಯಕ್ಷವಾಗಿ ನನ್ನನ್ನು ಪೊಲೀಸ್ ಸ್ಟೇಷನ್ದಾಗ ಬಂದಾಗ ನಾನು ಅವ್ನು ಕ್ಷಮೆ ಕೇಳಿದ್ದೀನಿ. ನೋಡಪ್ಪ, ಅದು ಚಿಕ್ಕ ವಿಷಯ. ಏನಾಯ್ತು ಅವತ್ತು ಸಿಂಪಲ್ಲಾಗಿ ಏನಾಯ್ತು ಹೇಳಿಬಿಡ್ರಿ. ನನಗೆ ಕಳ್ತನದ ಅಪವಾದ ಹೊರಿಸಿದ್ರು ಇವ್ರು ಊರಿನವರೆಲ್ಲರೂ ಸೇರಿ. ಗುರುಗಳ ಅದೇನಾಯ್ತು ಅಂತ ನಾನು ಹೇಳ್ತೀನಿ. ಅವತ್ತೇನಾಯಿತು, ದೇವಿ ಮೂರ್ತಿಗೆ ಏನು ಕೊಡಬೇಕಾಗಿದ್ದು ಬಂಗಾರ ಎಲ್ಲ ಕೊಟ್ವಿ ನಾವು ದೇವರಿಗೆ. ಅದು ಕೊಟ್ಟಾದ್ಮೇಲೆ ಅದನ್ನು ತೆಗೆದು ವಾಪಸ್ ಕೊಡಬೇಕಾದ್ರೆ ಏನಾಯ್ತು, ಅವರು ನಮ್ಮ ಕೈಯಾಗ ಕೊಡೋ ಬದಲಿ ಇವ್ರ ಕೈಯಾಗ ಕೊಟ್ಟಾರ. ಇವ್ರು ತೊಗೊಂಡು ಬಂದು ಅವ್ರು ಹೇಳ್ಬೇಕು ತಾನೆ ನಮ್ಮ ತಾಯಿ ಕೈಯಾಗ ಕೊಡ್ತೀನಿ ಅಂತ. ಅದು ನಮ್ಮ ತಾಯಿ ಕೈಯಾಗ ಕೊಟ್ಟಾರ, ನಮ್ಮ ತಾಯಿ ಎಲ್ಲೋ ಇಟ್ಟು ಕಳೆದು ಬಿಟ್ಟಾಳ. ಅದನ್ನು ಕಳೆದ ತಕ್ಷಣ ಅದೇನಾಗೈತಿ, ಇವ್ರ ಬ್ಯಾಗ್ನಾಗ ನಮಗೆ ಸಿಕ್ಕಾಕೊಂಡ ತಕ್ಷಣ ನಾವೇನು ಮಾಡಿದ್ವಿ, ಅವರು ಅಂದರೆ ಹುಡುಕಿದ್ರು ಎಲ್ಲರೂ ನೀಟಾಗಿ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಅವಾಗ ಏನಾಯಿತು, ಇವರು ನಮ್ಮ ರಾಜಪ್ಪ ಅವ್ರ ಬ್ಯಾಗ್ನೊಳಗೆ ಅದು ಸಿಕ್ತು. ಹಾಗಾಗಿ ಎಲ್ಲರೂ ಏನು ಮಾಡಿದರು, ಇವರೇ ತಪ್ಪಿತಸ್ಥರು ಅಂತ ನಮ್ಮ ಊರಿನವರೆಲ್ಲ ದೇವ್ರ ಬಂಗಾರ ಕದಿಯಕ್ಕೆ ಹೋಗಿ ನೀನು ಅಂತ ಅವ್ರ ಮೇಲೆ ಕೈ ಮಾಡಿದರು. ಸೊ ಆ ಕೈ ಮಾಡಿದಾಗ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು, ಎಲ್ಲ ಆಯಿತು. ಆಮೇಲೆ ಗೊತ್ತಾಯಿತು ಅದು ಒಬ್ಬ ಕಳ್ಳ ತೊಗೊಂಡು ಬಂದು ಅವ್ರ ಬ್ಯಾಗ್ನಾಗ ಹಾಕಿದ್ದು ಅಂತ. ಆದರೆ ಅಲ್ಲಿ ತನಕ ನಮಗೂ ಅದು ಏನಂತ ನಮಗೂ ಗೊತ್ತಿದ್ದಿಲ್ಲ. ನಮಗೆ ಗೊತ್ತಾದ್ಮೇಲೆ ನಾವು ಅವ್ರನ್ನ ಕ್ಷಮೆ ಕೇಳಿದ್ವಿ. ಆದರೆ ಅವ್ರ ಊರಿನವರು ನೀ ಹೆಂಗೆ ನಮ್ಮ ಗೌಡ್ರ ಮೇಲೆ ಅಪವಾದ ಹೊರಿಸಿದಿ ಅಂತ ನಮ್ಮ ಜೋಡಿ ಜಗಳ ಮಾಡಕತ್ತರು ಅವರು. ಹೌದು, ನಾನು ನಂಬ್ತೀನಿ, ನಾನು ಕಳ್ತನ ಮಾಡಿಲ್ಲ ಅಂತ. ಇವನಿಗೆ ಅದ್ರ ಗೊತ್ತಾಗಬೇಕು. ಇವೇನು ದೂರಿನವ, ಅವ್ರ ತಂಗಿನ ಮದುವೆಗಿನ ನಾನು, ನಮ್ಮ ತಂಗಿಯಾರನ್ನ ಅವ್ರ ಮನೆಗೆ ಕೊಟ್ಟಿನಿ. ನಾನು ಎಂಥವ, ಎಷ್ಟು ನಿಷ್ಠೆವಂತ ಅನ್ನೋದು ಇವ್ನು ಗೊತ್ತಾಗಲಿಲ್ಲ. ನಾನು ಕೇಳಾಕತ್ತೀನಿ, ಕಾಲು ಬಿಡ್ಕೊಂಡು ಕೇಳಾಕತ್ತೀನಿ, ಇಲ್ಲ ನಾನು ಕಳ್ತನ ಮಾಡಿಲ್ಲ, ನಾನು ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳಿ. ಆದರೂ ಅವ್ನು ನಂಬಿದ್ದ, ನನ್ನ ನಂಬಲಿಲ್ಲ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ವಿ, 1 ವಾರ ಗಂಟಲೆ ನಾ ಪೊಲೀಸ್ ಸ್ಟೇಷನ್ದಾಗಿದ್ದೆ. ಅವಾಗಾದರೂ ಅವನು ನನ್ನ ನಂಬಿದ. ಅಟ್ಲೀಸ್ಟ್ ನಾನು ಬೇಲ್ ಮೇಲೆ ಬಿಡಿಸ್ಕೊಂಡು ಬರಬೇಕಾಗಿತ್ತು. ಅವನು ಆಗೈತಿ, ತಪ್ಪಾಗೈತಿ, ಇಬ್ಬರು ನಡುವೆ ತಪ್ಪಾಗೈತಿ. ನೀ ಏನು ಮಾಡಬೇಕಾಗಿತ್ತು, ಅವ್ನು ತಪ್ಪಾಗೈತಾ, ನೀನಾರ ಕ್ಷಮೆ ಕೇಳೋಣ, ಇನ್ನಾರ ಹೊಂದ್ಕೊಂಡು ಹೋಗ್ಬೇಕು. ಇಲ್ಲ ಗುರುಗಳೇ, ನಮ್ಮ ಕಡೆಯಿಂದ ಇದಾಗಲ್ಲ. ಏನು ಜಾತ್ರೆಗೆ ಏನು ಅನುಕೂಲ ಆಗಬೇಕು ನಾನು ಅದನ್ನು ಮಾಡಿಕೊಡ್ತೀನಿ. ಇದು ಮಾತ್ರ ನನಗೆ ಆಗಲ್ಲ. ನಾವು ಇಷ್ಟೊತ್ತನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊತ್ತನ ನಿಂತಿದ್ದೀವಿ, ನೋಡೋಣ ಇದು ಎಲ್ಲಿ ಬಂದು ಮುಟ್ಟುತ್ತೆ ಅಂತ. ಅವ್ರ ಕಡೆಯಿಂದ ಕ್ಷಮೆ ಬರಲಿ, ನಾವು ಬರ್ತೀವಿ. ಆಗ ನಿಮ್ಮ ಮಾತಿಗೆ ಎಷ್ಟೊತ್ತನ ನಿಂತೀವಿ, ನಾವಿನ್ನು ಬರ್ತೀವಿ. ರಜಪ್ಪ ಹಂಗೆ ಮಾಡ್ಬಿಡು. ರಜಪ್ಪ ಅಣ್ಣ, ಅವ ಸಿಟ್ನಾಗ ಅದಾನ, ಮಾತಾಡ್ತಾನ. ಸ್ವಲ್ಪ ದಿನ ಹೋಗ್ಲಿ, ತಾನ ಕಡಿಮೆ ಆಕತಿ, ನೀ ಏನು ಚಿಂತೆ ಮಾಡಬೇಡ. ಬಾಯಿನ್ ಸಾಕು ರಜಪ್ಪ. ಗುರುಜಿ, ಅದಕ್ಕೆ ನಾನು ಅಲ್ಲಂದೇನ, ಇದು ಸಂಧಾನ ಆಗಂಗಿಲ್ಲ ಅಂತಾನೆ ನಾನು ಬರಂಗಿಲ್ಲ ಅಂದಿದ್ದೆ. ಇಲ್ಲಪ್ಪ, ನಾನು ಹೇಳೋದಿತ್ತು ಹೇಳಿನಿ, ಇನ್ನು ಅವಳು ಬಿಟ್ಟಿದ್ದು.